ಒಂದನ್ನು ಹೇಳ್ತೀನಿ. ಈಗ ನಮ್ಮ ದೇವೇಗೌಡರ ಪತ್ನಿಯವ್ರೆ ನಮ್ಮಲ್ಲೆಲ್ಲ ಆಗಲಿ ಹೋದ್ರು ಪಾಪ. ಆಯಮ್ಮ ಎಂಥವ್ರು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರನ್ನು ಗೊತ್ತಿರ್ತಕ್ಕಂಥ ವಿಚಾರ. ನಾನು ಒಂದು ಉದಾಹರಣೆ, ನಾನು ಮುಂದೆ ನಡೆದಿರ್ತಕ್ಕಂಥ ವಿಚಾರ. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಅಲ್ಲ, ಅವ್ರ ದೈವಶಕ್ತಿ, ಆ ಕುಟುಂಬದ ದೈವಶಕ್ತಿ ಹೆಂಗೆ ಅಂತ ಹೇಳ್ಬಿಟ್ಟು ನಾನೇ ನಿರ್ದಿಷ್ಟ ಸಾಕ್ಷಿ. ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ನಮ್ಮ BMC ಅವ್ರಿಗೆ ಸ್ವಲ್ಪ ತಕರಾರು ಬಂತು. ಕಡೆ ಪಕ್ಷಕ್ಕೆ ಎಲ್ಲರೂ ಸೇರಿ, ಎಲ್ಲ ಜಿಲ್ಲಾ ಶಾಸಕರು, ನಾಯಕರು, ಕುಮಾರಣ್ಣವರು ಎಲ್ಲರೂ ಸೇರಿ ಲಾಸ್ಟ್ಗೆ ಏನು ಅಂದ್ರೆ ಲಾಟ್ರಿ ಎತ್ಬಿಡ್ರಿ, ಲಾಟ್ರಿ ಮುಖಾಂತರ ಯಾರಿಗೆ ಬಂದ್ರೆ ಅವ್ರಿಗಾಗ್ಲಿ. ನನ್ನ ಕೇಳಿದ್ರೆ ಆಯ್ತು, ಓಕೆ ಮಾಡ್ರಿ. ಆಗ್ತಾನೆ ಆ ಚೆನ್ನಮ್ಮ, ಆ ತಾಯಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇತ್ತು. ಬಂದಿದ್ದೆ ಮನೆಯೊಳಗೆ ಬಂದರು. ನಮ್ಮ ಚೌಡ್ರೆಡ್ಡಿ ಅವ್ರು ಬರೆದಿದ್ದ ಹೆಸರು, ನನ್ನ ಹೆಸರು ನಂದು ವೆಂಕಟರಾಮಯ್ಯ. ಆಯಮ್ಮ ಬಂದ ತಕ್ಷಣ ಆಯಮ್ಮ ಕರೆದು ಹೇಳಿದಾಗ ದೇವರ ಮನೆಯಲ್ಲಿ ಹೋಗಿ ಪೂಜೆ ಮಾಡಿ, ಆ ಮನೆಯಲ್ಲಿ ದೇವೇಗೌಡರ ಮನೆಯಲ್ಲಿ ಆಯಮ್ಮನೆ ಎತ್ತಿದ್ದು, ಆಯಮ್ಮನ ಹೆಸರನ್ನ ಎತ್ತಿದ್ದು ನನ್ನ ಹೆಸರು ಬಂತು. ಕಡೆ ಪಕ್ಷ ಏನಾಯ್ತು, ಆಯ್ತು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ಟು 4 ಜನ ಪುಣ್ಯಾತ್ಮರು ಬರ್ತಾ ಬರ್ತಾ B.Pharm ಚೇಂಜ್ ಮಾಡ್ಬಿಟ್ರು. ನಾನು ದೈವಶಕ್ತಿ ಅನ್ನೋದಕ್ಕೆ ನಾನು ಹೇಳ್ತಿರೋದು ಉದಾಹರಣೆ, ಬೇರೆ ಇನ್ನೇನು ಇಲ್ಲ. ಎಲ್ಲ ಆಗೋಗಿದೆ, ಮುಗಿತಾ ಇದೆ. ಹೇಳ್ಬಿಡ್ತೀನಿ, ಹೆಸರು ಹೇಳ್ಬಿಡ್ತೀನಿ, ಇದು ವಾಸ್ತವಾಂಶ. ಅದಕ್ಕೇನಿದೆ, ಚಿಂತಾಮಣಿ ಅಲ್ಲ, ಶ್ರೀನಿವಾಸಪುರ ತೋಬಲ್ಲಿ ಚೌಡ್ರೆಡ್ಡಿ, ಮುಬಾರಕ್ ಕೋಲಾರ, ನಮ್ಮ ಶಿವಣ್ಣ ಅಂಡ್ ಒಕ್ಲೆ ರಾಮಣ್ಣ. ಆ 4 ಜನ ಏನ್ ಮಾಡಿದ್ರು ಅಂದ್ರೆ ಚೇಂಜ್ ಮಾಡ್ಬಿಟ್ರು. ಅವರೇ ಕುಂತ್ಕೊಂಡು ದೇವೇಗೌಡ ಅಪ್ಪಾಜಿ ಹತ್ರ ಕುಂತ್ಕೊಂಡು ಚೇಂಜ್ ಮಾಡ್ಬಿಟ್ರು. ಸರಿ, ಹಿಂಗ ಆಯ್ತು ಹೋಯ್ತು. ಮತ್ತೆ ನಾನು ಹೋಗಿ ಇನ್ನೊಂದು ವಿವಾಹ ತಗೊಬಂದೆ, ಹಾಕಿದೆ, ಆಯ್ತು, ಮುಗಿದ ಕತೆ. ನೋಡಿ, ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋಲ್ಲ. ಆ 4 ಜನ ಇವತ್ತು ನಿಮ್ಗೆ ಗೊತ್ತಿದೆ. ಚೌಡ್ರೆಡ್ಡಿ 4ನೇ ಪ್ಲೇಸ್ ಮರು ಚುನಾವಣೆಯಲ್ಲಿ, ನಮ್ಮ ಒಕ್ಲೆ ರಾಮಣ್ಣ 3ನೇ ಪ್ಲೇಸ್, ಮುಬಾರಕ್ ಪತ್ತೇನೇ ಇಲ್ಲ ಕೋಲಾರ. ಇನ್ನೊಬ್ರು ರಾಜಕೀಯವಾಗಿ ಗೊತ್ತಿದೆ. ಯಾಕಂತಂದ್ರೆ ದೈವಶಕ್ತಿ ಅನ್ನೋದು ಬಹಳ ಮುಖ್ಯ. ನಮ್ಮ ನಿಯತ್ತು, ನಮ್ಮ ಶಿವಣ್ಣ ಎಲ್ಲಿ ಬಾಬಾ, ನಾವು ಅಧ್ಯಕ್ಷರು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕೊನೆಗೆ ನಮ್ಮ ಶಾಸಕರು ಬಸ್ಕಿ ಹೊಡೆದು ಸಾಕಾಗಿ ಬಿಟ್ರು. ಆಮೇಲೆ ಇನ್ನೇನ್ ಮಾಡೋದು ಅಲ್ಲ. ನಾವು ಮಾಡಿರ್ತಕ್ಕಂಥ ಕರ್ಮ ಯಾರನ್ನೂ ಬಿಡೋಲ್ಲ. ಅದಕ್ಕೆ ಹೇಳ್ತೀನಿ, ನೀವು ಅಷ್ಟೇ, ನೀವು ಮಾಡಿರ್ತಕ್ಕಂಥ ಕೆಲಸ ನಿಮ್ಮಲ್ಲೇ ಇರ್ತದೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗ್ತದೆ. ಅದನ್ನ ಯಾರನ್ನೂ ಬಿಡೋಲ್ಲ. ದೇವ್ರ ಹತ್ರ ಬೇಕಾದ್ರೆ ತಪ್ಪಿಸ್ಕೋಬಹುದು, ಕರ್ಮದ ಮುಂದೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಿಂದೇನೆ ಅದು ಮುಗಿಯೋವರೆಗೂ ಬಿಡಲ್ಲ ನಾವು.